ಸತ್ಯ ಅದು. ಹಾಗಾಗಿ ಆ ಒಂದು ಸಮಯಕ್ಕಾಗಿ ಇವತ್ತು ಎಲ್ಲರೂ ಕಾಯ್ದಿರಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ ನೋಡಿ, ಇದು 3ನೇ ಮಹಾಯುದ್ಧಕ್ಕೆ ಪಾಕಿಸ್ತಾನ ಭಾರತದ ಒಂದು ಸಂಘರ್ಷ ಕಾರಣ ಆಗಬಹುದು ಅಂತಕ್ಕಂಥದ್ದು ಕೂಡ ಇವತ್ತು ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದ್ದಾವೆ. ಅಂದರೆ ಇವತ್ತು ನಿನ್ನೆ ಒಂದು ಕಾರ್ಯಕ್ರಮ ತೋರಿಸ್ತಾ ಇದ್ರು, ರಕ್ತದ ಒಂದು ರಾತ್ರಿ ಅಂತಕ್ಕಂಥ ಒಂದು ಹೆಡ್ಲೈನ್. ನಮ್ಮ ಫ್ಲೈಟ್, ನಮ್ಮ ಕಮಾಂಡೆಂಟ್ ಏನಿದೆ, ಯುದ್ಧ ವಿಮಾನದ ಒಬ್ಬ ಕಮಾಂಡೆಂಟ್ ಅಭಿನಂದನ್ ಏನು ಬಿಡುಗಡೆಯಾಗಿ ಪುಲ್ವಾಮಾ ದಾಳಿಯಿಂದ ಅಲ್ಲಿ ಪಾಕಿಸ್ತಾನದಲ್ಲಿ ಸಿಕ್ಕಾಕೊಂಡು ಭಾರತಕ್ಕೆ ಬಂದು ಎಷ್ಟು ಸೇಫಾಗಿ ಬಂದರು, ಎಷ್ಟು ಭಯಭಕ್ತಿಯಿಂದ ಇಮ್ರಾನ್ ಖಾನ್ ಕಳಿಸ್ಕೊಟ್ರು, ಅದರ ಹಿಂದೆ ಇರತಕ್ಕಂಥ ಒಂದು ಗಟ್ಟಿತನ ಏನು, ಇವೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಭಾರತ ದೇಶ ಜಗತ್ತು ಎದುರು ನೋಡ್ತಾ ಇದೆ, ಭಾರತವನ್ನು ಎದುರು ನೋಡ್ತಾ ಇದೆ. ಎಲ್ಲ ದೇಶಗಳವರು ಇವತ್ತು ಭಾರತದ ಗಮನ ಇಟ್ಟಿದ್ದಾರೆ. ಇತ್ತೀಚಿನ ಒಂದು ಮಾಲ್ಡೀವ್ಸ್ಗೆ ಪ್ರಧಾನಮಂತ್ರಿಗಳು ಹೋಗಿದ್ದ ಸಂದರ್ಭದಲ್ಲಿ, ಹೋಗೋದಕ್ಕೆ ಮುಂಚೆ ಲಕ್ಷದ್ವೀಪಗಳ ಒಂದು ಬೆಳವಣಿಗೆಯ ಬಗ್ಗೆ ಅವರು ಮಾತನಾಡಿದ್ದು, ಅವರಿಗೆ ಏನೋ ಒಂಥರ ಟೂರಿಸಮಲ್ಲಿ ಎಲ್ಲಿ ನಾವು ಫೇಲ್ಯೂರ್ ಆಗಿ ಹೋಗ್ತೀವೋ ಅನ್ನೋ ಕಾರಣಕ್ಕಾಗಿ ಅಲ್ಲಿನ ಸಂಸತ್ ಭವನದಲ್ಲಿ ಮೋದಿಯವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಪರಿಣಾಮ 3 ಜನ ಸಚಿವರನ್ನು ಸಸ್ಪೆಂಡ್ ಮಾಡಿದ್ರು. ಅಲ್ಲಿನ ಸಂಸತ್ ಭವನದಲ್ಲಿ ವಿರೋಧಗಳು ವ್ಯಕ್ತ ಆಗೋಗ್ಬಿಟ್ಟಿದೆ. ಈಗ ಅವರೇನು ಮಾಡ್ತಾ ಇದ್ದಾರೆ, ಮಾಲ್ಡೀವ್ಸು ನಮ್ಮ ಲಕ್ಷದ್ವೀಪಗಳ ಇದನ್ನು ಸಮೂಹವನ್ನು ತಗೊಂಡ್ರೆ ಮಾಲ್ಡೀವ್ಸ್ ಒಂದು ಚುಕ್ಕೆ ಮಾತ್ರ. ಅದಕ್ಕಿಂತಲೂ ಅಪಾರವಾದ ಸೌಂದರ್ಯವನ್ನು ಇಟ್ಕೊಂಡಿರ್ತಕ್ಕಂಥ ಲಕ್ಷದ್ವೀಪ ಏನಿದೆ, ಲಕ್ಷದ್ವೀಪ ಅಷ್ಟು ಸುಂದರಮಯಗೊಳಿಸ್ಬೋದು ಅಂತಕ್ಕಂಥ ಕಲ್ಪನೆ ಅವ್ರಿಗೆ ಬಂದುಬಿಟ್ಟಿದೆ. ಜಗತ್ತಿನ ಬೇರೆ ಬೇರೆ ದೇಶಗಳ ಜನ ಇವತ್ತು ಎಲ್ಲ ಯೂಟ್ಯೂಬ್ಗಳಲ್ಲಿ ವಾಚ್ ಮಾಡ್ತಾ ಇದ್ದಾರೆ ಲಕ್ಷದ್ವೀಪಗಳ ಬಗ್ಗೆ. ಅತಿ ಶೀಘ್ರದಲ್ಲಿ ಭಾರತದ ಒಂದು ಸಂಪನ್ಮೂಲ ಹೆಚ್ಚುತ್ತೆ. ಯಾವುದರಿಂದ? ಪ್ರವಾಸೋದ್ಯಮದಿಂದ ಹೆಚ್ಚುತ್ತೆ. ಇದು ಇವತ್ತು ನೋಡಿ, ಮೋದಿಯನ್ನ ಮಾತಾಡಿ ಸುಮ್ಮನೆ ಮೇಲೆ ಹೇಳ್ಕೊತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ನಾನು ಮೋದಿ ಪರವಾದ ವ್ಯಕ್ತಿ ಅಲ್ಲ, ನಾನು ಮೋದಿ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ ಅಂತಕ್ಕಂಥ ಇದನ್ನ ಇಟ್ಕೊಂಡಿದ್ದೀನಿ. ಕೆಲವು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀನಿ, ದೇಶಕ್ಕೆ ಪೂರಕವಾದ ಕೆಲಸಗಳು ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು ಇದು ಜಗಜ್ಜಾಹೀರು. ಇವರು ಯಾರು ಏನೇ ಮಾಡಿದ್ರು ಮುಂದಿನ ಚುನಾವಣೆಯಲ್ಲಿ ಅವರೇ ಬರ್ತಾರೆ ಅನ್ನೋದಂತೂ ಕೂಡ ಅದು ಸತ್ಯ, ಸೂರ್ಯನಷ್ಟು ಸತ್ಯ ಅದು. ಇದು ಏನೋ ಇದಿರುತ್ತಲ್ಲ, ಕಾಂಪಿಟೇಷನ್ ಅಂತ ಇರುತ್ತಲ್ವಾ. ಈಗ ಮಾರ್ಕೆಟಲ್ಲಿ ಮಾರಾಟ ಮಾಡೋರು ಬನ್ನಿ ಬೆಂಡೆಕಾಯಿ ತಗೊಳ್ಳಿ, ಹಾಲಾಕಿ ಬೆಳೆದಿದ್ದೀವಿ, ಜೇನುತುಪ್ಪ ಹಾಕಿ ಬೆಳೆದಿದ್ದೀವಿ ಅಂತ ಅವ್ನು ಹಾಕಿತಾನ? ಹೇಳ್ಕೊಬೇಕಷ್ಟೇ. ಅದನ್ನ ಕೇಳಿ ಬಂದು ತೊಗೊಂಡೋಗ್ಬೇಕು. ಅವನು ಅರ್ಥ ಮಾಡ್ಕೊಂಡು ಏನೇ ಮಾಡ್ತಾನೆ, ಯಾವನು ಹಾಲು ಹಾಕಿರಲ್ಲ, ಯಾವನು ಜೇನುತುಪ್ಪನೂ ಹಾಕಿರಲ್ಲ, ಮಾಮೂಲಿ ಬೆಳೆದಿರೋದೆ ಬರಲೇ ಅಂತ ಹೋದ್ರೆ ಯಾವ್ದು ಲೆಕ್ಕಕ್ಕೆ ಬರಬೇಕೋ ಅದೇ ಲೆಕ್ಕಕ್ಕೆ ಬರುತ್ತೆ, ಮಿಕ್ಕಿದ ಲೆಕ್ಕಕ್ಕೆ ಬರಲ್ಲ ಅದು. ಹಾಗಾಗಿ ಸತ್ಯವನ್ನ ಅರ್ಥ ಮಾಡ್ಕೋಬೇಕು, ಸತ್ಯದ ಚಿಂತನೆಯನ್ನ ತಿಳ್ಕೋಬೇಕು. ಇದು ಇವತ್ತಿನ ಅನಿವಾರ್ಯತೆ. ಇದರಲ್ಲಿ ಬಹಳಷ್ಟು ನಾನು ಹೇಳಿದ್ದೀನಿ. ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಭಕ್ತಿ ಮಾರ್ಗಮು ಮುಕ್ತಿ ಮಾರ್ಗಮು ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಭಕ್ತಿ ಮಾರ್ಗಮು ಮುಕ್ತಿ ಮಾರ್ಗಮು ಅಂತಕ್ಕಂಥದ್ರಲ್ಲಿ ಇದರಲ್ಲಿ ಇರತಕ್ಕಂಥ ವಚನಗಳನ್ನು ಓದಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಬಹಳಷ್ಟು ಪರಿವರ್ತನೆಗಳನ್ನು ನಾವು ತಂದುಕೊಳ್ಳೋದಕ್ಕೆ ಸಾಧ್ಯ ಇದೆ. 1934ರಲ್ಲಿ ಅಲ್ ಹಾಜ್ ಖಾರಿ ಮೊಹಮ್ಮದ್ ಶೌಕತ್ ಅಲಿ ಅಂತಕ್ಕಂಥ ಮೈಸೂರಿನ ಅಡ್ವೊಕೇಟ್ ಅವರು 1994ರಲ್ಲಿ ಒಂದು ಪುಸ್ತಕವನ್ನು 2ನೇ ಮುದ್ರಣಕ್ಕೆ ತಂದರು. 1ನೇ ಮುದ್ರಣ ನನಗೆ ಸಿಕ್ಕಿಲ್ಲ. ಆ 2ನೇ ಮುದ್ರಣದ ಪುಸ್ತಕದ ಹೆಸರು ಪ್ರಳಯ ಸನ್ನಿಹಿತ. ಈ ಒಂದು ಪ್ರಳಯ ಸನ್ನಿಹಿತ ಅಂತಕ್ಕಂಥ ಉರ್ದು ಮೂಲದ ಇದರಿಂದ ಕನ್ನಡಕ್ಕೆ ತರ್ಜಮೆಯನ್ನು ಮಾಡಿ ಪುಸ್ತಕವನ್ನು ಹೊರತಂದರು. 1994ರಲ್ಲಿ 2ನೇ ಮುದ್ರಣ ಬಂತು. 1ನೇ ಮುದ್ರಣ ನನಗೆ ಸಿಕ್ಕಿರಲಿಲ್ಲ. ಆ 2ನೇ ಮುದ್ರಣವನ್ನು ಓದಿದ ನಂತರ ಆ ಉರ್ದು ಮೂಲದಲ್ಲಿ ಬರೆದಂಥವರು ಹಜರತ್ ಮೌಲಾನಾ ಮುಫ್ತಿ ಮಹಮ್ಮದ್ ಆಶಿಕ್ ಇಲಾಹಿ ಬುಲ್ದನ್ ಶಹರಿ ಮುಜಾಹಿರ್ ಎ ಮದನಿ ಅಂತಕ್ಕಂಥವರು ಅದನ್ನು ಉರ್ದು ಮೂಲದಲ್ಲಿ ಬರೆದವರು. ಕನ್ನಡಕ್ಕೆ ಅಲ್ ಹಾಜ್ ಖಾರಿ ಮೊಹಮ್ಮದ್ ಶೌಕತ್ ಅಲಿ BA BL
ಅಡ್ವೊಕೇಟ್ ಅವರು. ದ್ವಿತೀಯ ಮುದ್ರಣವನ್ನು 1,000 ಪ್ರತಿಗಳನ್ನು ಮಾರ್ಚ್ ತಿಂಗಳು 1994ರಲ್ಲಿ ಹೊರತಂದರು. ಅದರ ಪ್ರಕಾಶಕರು ಅಲಿ ಸಹೋದರರು. ಸತ್ಯ ಸಾಹಿತ್ಯ ಪ್ರಕಾಶನ, ನಂಬರ್ 385, ಉನ್ನೀಸ್ ತಾರಾ, ಗಾಯತ್ರಿಪುರಂ, ಮೊದಲನೇ ಹಂತ, ನಜರಾಬಾದ್ ಮೊಹಲ್ಲಾ, ಮೈಸೂರು. ಈ ಪುಸ್ತಕ ಇವತ್ತು ನಾನು 94ರಲ್ಲಿ ತಂದ ಈ ಪುಸ್ತಕವನ್ನು ಈಗಲೂ ಕೂಡ ಭದ್ರವಾಗಿ ನಾನು ಕಾಪಾಡಿಕೊಂಡು ಬಂದಿದ್ದೀನಿ. ಪ್ರಳಯ ಸನ್ನಿಹಿತ ಅಂತಕ್ಕಂಥ ಪುಸ್ತಕ ಅವರು ಹೊರತಂದರು. ಅದನ್ನು ಕೂಡ ನಾನು ಅಧ್ಯಯನ ಮಾಡಿದೆ. ಓದಿದಾಗ ಇದರಲ್ಲಿ ಅಂತಿಮ ನಿರ್ಣಯವನ್ನು ಅಲ್ಲ, ಅಂದರೆ ದೇವರು ಅಲ್ಲ ತೆಗೆದುಕೊಳ್ತಾನೆ. ಇದರಲ್ಲಿ ಯಾವ ವಿಜ್ಞಾನಿಗಳು ಯಾರೂ ಇದರ ಪಾತ್ರ ಅಲ್ಲ ಅಂತಕ್ಕಂಥ ಇದನ್ನ ಅಂಶವನ್ನು ಅದರಲ್ಲಿ ಹೇಳಿದ್ದಾರೆ. ಅವರು ಕೆಲವು ಸೂಚನೆಗಳನ್ನು ಆ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಪ್ರಳಯಕ್ಕೆ ಕಿರಿಯ ಸಂಕೇತಗಳು, ಹಿರಿಯ ಅಲ್ಲ ಕಿರಿಯ, ಪ್ರಳಯಕ್ಕೆ ಕಿರಿಯ ಸಂಕೇತಗಳು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಅದರ ಬುಲೆಟ್ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ನರಹತ್ಯೆ ಪರಾಕಾಷ್ಠೆಗೆ ತಲುಪುವುದು. ನರಹತ್ಯೆ ಅಂತಕ್ಕಂಥದ್ದು ಪರಾಕಾಷ್ಠೆಗೆ ಬಂದು ತಲುಪುತ್ತೆ. ಇವತ್ತು ದಿನ ಬೆಳಗ್ಗೆ ಇದ್ದರೆ ಕ್ಷುಲ್ಲಕ ಕಾರಣಕ್ಕಾಗಿ ಜೀವಹತ್ಯೆಗಳು ವಿಶ್ವಾದ್ಯಂತ ಸಂಭವಿಸ್ತಾ ಇದೆ. ನಿನ್ನೆ ಟಿ ವಿ ನೋಡ್ತಾ ಇದ್ದವ್ರಿಗೆಲ್ಲ ನೆನಪಾಗಬಹುದು, ಒಬ್ಬ ತಾಯಿ ತನ್ನ ಮಗನನ್ನು ಒಂದು ಸೂಟ್ ಕೇಸಲ್ಲಿ ಇಟ್ಕೊಂಡು ಎಲ್ಲೋ ತಮಿಳುನಾಡಿಂದನೋ ಏನೋ ಬೆಂಗಳೂರಿಗೆ ತಂದು ಸಿಕ್ಕಾಕೊಂಡಿದ್ದಾಳೆ. ನರಹತ್ಯೆ ಅಂತಕ್ಕಂಥದ್ದು ಎಷ್ಟು ಕಾಮನ್ ಆಗೋಗ್ಬಿಟ್ಟಿದೆ ಅಂತಂದರೆ, ಮಾಂಸದ ಅಂಗಡಿಗಳಲ್ಲಿ ಕುರಿ ಕೋಳಿಗಳನ್ನು ಕೊಯ್ದಷ್ಟು ಈಸಿ ಆಗೋಗ್ಬಿಟ್ಟಿದೆ ನರಹತ್ಯೆ. ನರಹತ್ಯೆ ಪರಾಕಾಷ್ಠೆಗೆ ತಲುಪುವುದು ಅಂತಕ್ಕಂಥ ಮಾತನ್ನು ಈ ಪುಸ್ತಕದಲ್ಲಿ ಪ್ರಳಯ ಸನ್ನಿಹಿತದಲ್ಲಿ ಅಲ್ಹಾಜ್ ಕಾರಿ ಮೊಹಮ್ಮದ್ ಶಕತ್ ಅಲಿಯವರು ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಬರೆದಿದ್ದಾರೆ. ಕಾಲಚಕ್ರ ತೀವ್ರಗತಿಯಲ್ಲಿ ಉರುಳುವುದು. ನೋಡಿ, ಇವತ್ತು ನಾವೆಲ್ಲ ಅನ್ಕೋತೀವಿ, ಅರೆ 2024 ಬಂದ್ಬಿಡ್ತಾ, 23 ಮುಗಿದೋಯ್ತಾ ಅಂದರೆ ದಿನಗಳು ಬೇಗ ಉರುಳುತ್ತಾ ಇದ್ದಾವೆ ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಕಾಲಚಕ್ರ ತೀವ್ರಗತಿಯಲ್ಲಿ ಉರುಳ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅಯ್ಯೋ ನೋಡೋ ನೆನ್ನೆ ತಿಂದ್ವಲ್ಲ, ಇಷ್ಟು ಬೇಗ ನಾಳೆ ಬಂದ್ಬಿಡ್ತಾ ಅಂತಕ್ಕಂಥ ಕುತೂಹಲದಲ್ಲಿದ್ದಾನೆ ಮನುಷ್ಯ. ಮೊದಲು ಕಾಲ ಉರುಳೋದೇ ಗೊತ್ತಾಗ್ತಾ ಇರಲಿಲ್ಲ. ಅಯ್ಯೋ ಇನ್ನೂ ಇಷ್ಟು ದಿವಸನಾ, ಇನ್ನೂ ಇವತ್ತಿದೀವ, ಇನ್ನೂ ನಾಳೆ ಹೊತ್ತುಟ್ಲಿಲ್ವಾ ಅಂತ ಒಂದು ಇದರಲ್ಲಿ ಕಾಯ್ತಾ ಇದ್ದವ್ರಿಗೆ ಈಗ ಕಾಲ ಹೇಗೆ ಉರುಳೋಗ್ತಾ ಇದೆ ಅಂತಕ್ಕಂಥದ್ದು ಯಾರಿಗೂ ಅರ್ಥವೇ ಆಗ್ತಿಲ್ಲ. ಜಿಪುಣತನ ಜನಪ್ರಿಯವಾಗುವುದು ನಿಜ ನಿಜ. ನೋಡಿ, ಎಲ್ಲ ಒಂಥರ ಕಂಜೂಸ್ ಬುದ್ಧಿ ಜನಗಳೇ ಜಾಸ್ತಿ, ಉದಾರತೆ ಅಂತಕ್ಕಂಥದ್ದು ಇಲ್ಲ. ಅದಕ್ಕೆ ಹಿರಿಯರು ಅನುಭವದ ಮಾತುಗಳನ್ನು ಹೇಳ್ತಾ ಇದ್ರು. ಉದಾರಿಗೆ ಐಶ್ವರ್ಯ ಬಂದರೆ ಊರ ಕೆರೆ ತುಂಬಿದಂತೆ. ಐಶ್ವರ್ಯ ಅನ್ನೋದು ಯಾರಿಗೆ ಬರಬೇಕಪ್ಪ ಅಂತಂದರೆ ಉದಾರಿಗೆ ಬರಬೇಕು. ಉದಾರಿಗೆ ಬಂದರೆ ಐಶ್ವರ್ಯ, ಉದಾರಿಗೆ ಬಂದರೆ ಊರ ಕೆರೆ ತುಂಬಿದಂಗೆ. ಊರ ಕೆರೆ ತುಂಬಿದ್ರೆ ನಿನ್ನ ಬಿಂದಿಗೆಲ್ಲಾದರೂ ತುಂಬ್ಕೊಂಡೋಗು, ಕೊಳಗದಲ್ಲಾದರೂ ತುಂಬ್ಕೊಂಡೋಗು, ಅಂಡೆಲ್ಲಾದರೂ ತುಂಬ್ಕೊಂಡೋಗು. ಐಶ್ವರ್ಯ ಅನ್ನೋದು ಉದಾರಿಗೆ ಬರಬೇಕು, ಕೆರೆಗೆ ನೀರು ಬಂದಂಗೆ. ಇದು ನಿಜ ಅವರು ಹೇಳ್ತಕ್ಕಂಥದ್ದು. ನಂತರ ಬರುವ ಕಾಲವು ಮೊದಲಿಗಿಂತಲೂ ಕೆಟ್ಟ ಕಾಲವಾಗುವುದು. ಇದರಲ್ಲಿ ಏನು ಅನುಮಾನವೇ ಇಲ್ಲ. ಕಾಲ ಹೇಗೆ ಬದಲಾವಣೆ ಆಗಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಅನುಭವಕ್ಕೆ ಬಂದಿದೆ, ಬರ್ತಾನೆ ಇದೆ, ಇನ್ನೂ ಬರ್ತಾನೆ ಇರುತ್ತೆ ಕೂಡ. ಸತ್ಯ ಅದ ಮಾತು. ಮದ್ಯ ಸೇವನೆ ಮತ್ತು ವ್ಯಭಿಚಾರ ವಿಪುಲವಾಗಿ ಹೆಚ್ಚುವುದು. ಎಲ್ಲ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ. ಈಗ ಮೊನ್ನೆ ಬೆಂಗಳೂರಿನ ಒಂದು ಘಟನೆಯನ್ನು TV 9ನಲ್ಲಿ ಸುಮಾರು ಅರ್ಧ ಗಂಟೆ ಕಾರ್ಯಕ್ರಮ ಅಂತ ಅನಿಸುತ್ತೆ, ಕೂತು ನೋಡ್ತಾ ಇದ್ದೆ. ಬೆಂಗಳೂರಿನ ಗಂಡ ಹೆಂಡತಿ ಇಬ್ಬರು ಪೊಲೀಸ್ ಅಧಿಕಾರಿಗಳೇ ಸೇರಿಕೊಂಡು ವೇಶ್ಯಾವಾಟಿಕೆ ನಡೆಸ್ತಿರ್ತಕ್ಕಂಥದ್ದು ಟಿವಿಯಲ್ಲಿ ಪ್ರಕಟ ಆಯಿತು. ಪೊಲೀಸ್ ಆಫೀಸರ್ಗಳು ಹೊಲವನ್ನು ಕಾಪಾಡೋದಕ್ಕಾಗಿ ಬೇಲಿ ಹಾಕ್ತೀವಿ, ಬೇಲಿನೇ ಎದ್ದು ಹೊಲ ಮೇಯ್ದು ಬಿಟ್ರೆ ಬೇಲಿ ಏನಕ್ಕೆ ಹಾಕಬೇಕು? ಯಾರು ಕಾಪಾಡಬೇಕಾದಂಥವ್ರೇನು ಈ ದಂಧೆಗೆ ಇಳಿದ್ರೆ ಇನ್ನು ಸರ್ ಮಾಡೋರು ಯಾರು? ಇದು ಪ್ರಶ್ನೆ. ಇಲ್ಲಿ ಅದನ್ನ ಹೇಳ್ತಾರೆ. ನಂತರ ಬರುವ ಕಾಲವು ಮೊದಲಿಗಿಂತಲೂ ಕೆಟ್ಟದಾಗುವುದು. ಮದ್ಯ ಸೇವನೆ ಮತ್ತು ವ್ಯಭಿಚಾರ ವಿಪುಲವಾಗಿ ಹೆಚ್ಚುವುದು. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ನಮ್ಮ ಒಂದು ವಾರಪತ್ರಿಕೆ ಬರ್ತಾ ಇತ್ತು. ಖ್ಯಾತ ಪತ್ರಕರ್ತ, ನನ್ನ ಹೆಸರು ಮರ್ತೋಗುತ್ತೆ, ಆ ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ರು. ಏನು ಆ ಲೇಖನ ಅಂತಂದರೆ, ಬೆಂಗಳೂರಿನಲ್ಲಿ ವೇಶ್ಯಾವಾಟಿಕೆಯ ದಂಧೆಯಿಂದ
100 ಕೋಟಿ ಹಣ ಸಂಪಾದನೆ ಆಗ್ತಿದೆ ಅಂತಕ್ಕಂಥ ಮಾತು. 100 ಕೋಟಿ ಹಣ ವ್ಯಭಿಚಾರದ ಮುಖಾಂತರ ಸಂಪಾದನೆ ಆಗ್ತಿದೆ ಅಂತಕ್ಕಂಥದ್ದು. ಅಂದರೆ 4 ರಸ್ತೆಗಳು ಕೂಡುವ ಜಾಗದಲ್ಲಿ ವ್ಯಭಿಚಾರ ಅಂತಕ್ಕಂಥದ್ದು ತೀವ್ರವಾಗಿ ಬೆಳೆದೋಗುತ್ತೆ ಅಂತಕ್ಕಂಥದ್ದನ್ನ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಅದೇ ಪಾಯಿಂಟನ್ನ ಈ ಖಿಯಾಮತ್ ಅಂತಕ್ಕಂಥ ಸಬ್ಜೆಕ್ಟ್ ಏನಿದೆ, ಪ್ರಳಯ ಸನ್ನಿಹಿತ ಅಂತಕ್ಕಂಥ ಪುಸ್ತಕದಲ್ಲೂ ಕೂಡ ಇದು ಇಸ್ಲಾಂ ಧರ್ಮದಲ್ಲೂ ಅದನ್ನು ಬರೆದಿದ್ದಾರೆ. ಬಹಿರಂಗದಲ್ಲಿ ಸ್ನೇಹದ ನಟನೆ, ಅಂತರಂಗದಲ್ಲಿ ವೈರತ್ಯವಿರುವವರು ಹುಟ್ಟಿದ್ದಾರೆ, ನಿಜ. ಒಳಗಡೆ ಸ್ನೇಹ, ಹೊರಗಡೆ ವೈರತ್ವ. ಇದು ಗಗನಚುಂಬಿತ ಭವನಗಳನ್ನು ನಿರ್ಮಿಸಿ ಹೆಮ್ಮೆ ಪಡುವವರು. ಇವತ್ತು ಅದು ನಡೀತಾ ಇದೆ. ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಗಳು, ಗಗನಚುಂಬಿ ಕಟ್ಟಡಗಳು. ಮತ್ತು ಅಯೋಗ್ಯರು ಆಳುವವರಾಗ್ತಾರೆ. ಇವತ್ತು ಎಲ್ರಿಗೂ ಅರಿವು ಆಗ್ತಾ ಇದೆ ಜನಕ್ಕೆ, ಎಂಥವ್ರು ಆಳ್ತಾ ಇದ್ದಾರೆ, ದೇಶಗಳನ್ನು, ಈ ರಾಜ್ಯಗಳನ್ನು ಆಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭಯಂಕರ ಕೆಂಪು ಚಂಡಮಾರುತ ಮತ್ತು ಭೂಕಂಪನಗಳು ಉದ್ಭವಿಸುವವು. ಭಯಂಕರ ಚಂಡಮಾರುತಗಳು, ಭೂಕಂಪನಗಳು ಉದ್ಭವಿಸುವವು ಖಂಡಿತ. ಇನ್ನು ಮುಂದಕ್ಕೆ 24-25ರ ಸರಿಸುಮಾರಿಗೆ ಭಯಂಕರ ಸುನಾಮಿಗಳು, ಚಂಡಮಾರುತಗಳು, ಭೂಕಂಪನಗಳನ್ನು ಪ್ರತ್ಯಕ್ಷವಾಗಿ ಹತ್ತಿರದಲ್ಲೇ ನೋಡ್ತೀರಿ. ಇದಕ್ಕೆ ಬಹಳ ವರ್ಷಗಳೇನು ಬೇಕಾಗಿಲ್ಲ, ತಿಂಗಳುಗಳು ಕಳೆದರೆ ಸಾಕು. ಅತ್ಯಂತ ದುರ್ಘಟನೆಗಳನ್ನು ನೋಡ್ತಕ್ಕಂಥ ದಿನಗಳು ಹತ್ತಿರದಲ್ಲೇ ಬರ್ತಾ ಇದ್ದಾವೆ. ಇದನ್ನು ಎದುರಿಸೋದಕ್ಕೆ, ಇದನ್ನು ನೋಡೋದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಆತ್ಮಸ್ಥೈರ್ಯ, ಧೈರ್ಯ ಇರೋರು ಯಾರು ನರ್ವರ್ಸ್ ಆಗಲ್ಲ. ಅಪಾಯವನ್ನು ಫೇಸ್ ಮಾಡೋಣ ಅಂತಕ್ಕಂಥ ಒಂದು ಇದು ಹುಮ್ಮಸ್ಸು ಬರುತ್ತೆ ಹೊರತು ನಡೆಯೋದನ್ನು ಎದುರಿಸಿ ನಡೆಯೋಣ, ಧೈರ್ಯವಾಗಿರೋಣ ಅಂತಕ್ಕಂಥ ಇದು ಮನೋಭಾವ ಎಲ್ಲರಲ್ಲೂ ಬರಬೇಕು ಅಷ್ಟೇನೆ. ಮುಖಗಳು ವಿಕಾರಗೊಳ್ಳುವವು, ಇಲ್ಲಿ ಹೇಳ್ತಾರೆ ನೋಡಿ, ಮುಖಗಳು ವಿಕಾರಗೊಳ್ಳುವವು. ಇದಕ್ಕೆ ಕಾರಣ ಏನಿರ್ಬೋದು? 24-25ರ ಸರಿಸುಮಾರಿಗೆ ಕಾಣತಕ್ಕಂಥ 2 ಸೂರ್ಯರ ಪ್ರಭಾವದಿಂದ, ತಾಪಮಾನ ಹೆಚ್ಚುವುದರಿಂದ ಮುಖಗಳಲ್ಲಿ ವಿಕಾರಗೊಳ್ಳುತ್ತದೆ. ಬೆಳ್ಳಗಿರೋರು ಕರ್ರಗಾಗಿ ಹೋಗ್ತಾರೆ, ಬಬ್ಬೆಗಳು ಉಕ್ಕಿದ್ರೆ ಮುಖ ಮೂತಿಯೆಲ್ಲ ವಿಕಾರಗೊಳ್ತವೆ. ಇವು ಹತ್ತಿರದಲ್ಲೇ ನೋಡ್ತೀವಿ.